ಸರ್ ಹುಡುಗನ ಹೆಸರು ಬಂದು ಆನಂದ್ ಅಂತೇಳಿ, ಮುಕ್ಕುಂದೂರು ಹೊಸಳ್ಳಿ ಗ್ರಾಮದವನು. ಅವನು ಗಾರ್ಡನ್ ಕೆಲಸ ಮಾಡೋನು, ಬೇರೆ ಬೇರೆ ಸಣ್ಣ ಪುಟ್ಟ ಹೊಲದ ಕೆಲಸಗಳು ಇದೆಲ್ಲ ಮಾಡ್ತಾಯಿದ್ದ. ನಾವು ನನಗೂ ಕೆಲಸಕ್ಕೆ ನಮ್ಮನೆಗೂ ಬರಬೇಕಿತ್ತು. ಫೋನ್ ಮಾಡಿದ್ವಿ, ಫೋನ್ ತೆಗಿಲ್ಲ. ಆಮೇಲೆ ಮಾರನೇ ಬೆಳಗ್ಗೆ ನೋಡಿದ್ರೆ ಇಲ್ಲಿ ಹುಡುಗರೆಲ್ಲ ಹುಡ್ಕಾಡ್ತಾಯಿದ್ರು. ನಾಳೆ ಬಿದ್ದಿದ್ದಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ದು, ನಾವೆಲ್ಲ ಹಂಗೆ ಅಂದ್ಕೊಂಡಿದ್ದು, ಗ್ರಾಮಸ್ಥರೆಲ್ಲ ಅಂದ್ಕೊಂಡಿದ್ದು ನಾಳೆ ಬಿದ್ದಿದ್ದಾನೆ ಅಂತ. ಸಿಗಾಕೊಂಡ್ಮೇಲೆ ಗೊತ್ತಾಯಿತು ಬೈಕ್ ಇಲ್ಲಿ ಅನುಮಾನಾಸ್ಪದವಾಗಿ ಇಲ್ಲಿ ಬೈಕ್ ನಿಂತಿತ್ತು. ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದಿದ್ದ ಅವನು. ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಬೈಕಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ಬೇಕ್ರಿಲಿ ತಿಂಡಿ ತೊಗೊಂಡು ಬಂದವನು. ತೊಗೊಂಡು ಬಂದೊಂದು ಅರ್ಧ ಗಂಟೆಗೆ ಹೆಂಗೆ ನಾಳೆ ಬೀಳಕ್ಕೆ ಸಾಧ್ಯ? ಸುಸೈಡ್ ಮಾಡ್ಕೊಂಡಿದ್ದಾನೆ ಅಂತ, ಆತ್ಮಹತ್ಯೆ ಅಂತ ಬಿಂಬಿಸಿದ್ರು. ಈ ಊರಿನ ಗ್ರಾಮಸ್ಥರು, ಅವನ ಸ್ನೇಹಿತರು ಎಲ್ಲ ಸೇರಿಕೊಂಡು ನಾವೆಲ್ಲ ತನಿಖೆ ಆಗಲೇಬೇಕು ಅಂತ ಒತ್ತಾಯ ಮಾಡಿದ್ವಿ. ಅನುಮಾನ ಇದೆ ಅಂತ ಒತ್ತಾಯ ಮಾಡಿದ್ವಿ. ಸೊ ಆವಾಗ ಪೊಲೀಸರು ತೀವ್ರ ಒಂದು ತನಿಖೆ ಮಾಡಿದಾಗ ಗೊತ್ತಾಗಿದ್ದು. ಆಮೇಲೆ ಆ ಹುಡುಗನ ಅವನೇನಿದ್ದಾನೆ ಸತ್ತಿರೋನು, ಅವನ ಮೊಬೈಲ್ಗೆ ಮಿಸ್ ಕಾಲ್ಗಳು ತುಂಬ ಬಂದಿತ್ತು. ಮತ್ತು ಅವನು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಬಂದು ಪ್ಯಾಂಟ್ ಹಾಕ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದು. ನೋಡಿದ್ರೆ ಇಲ್ಲಿ ಬಂದಾದಮೇಲೆ ಅದು ಚಡ್ಡಿಯಲ್ಲಿ ಅವನು ಡೆಡ್ ಬಾಡಿ ಸಿಕ್ಕಿದ್ದು ಚಡ್ಡಿಯಲ್ಲಿ. ಸೊ ಹಂಗಾಗಿ ಇದೆಲ್ಲ ತೀವ್ರವಾಗಿ ನಮ್ಗೆ ಅನುಮಾನ ಅನ್ನೋದು ಗೊತ್ತಾಯಿತು. ಸೊ ಹಂಗಾಗಿ ಇವಾಗ ನಾವು ಎಲ್ಲ ತನಿಖೆ ಆಗಲೇಬೇಕು ಅಂತ ಒತ್ತಾಯ ಮಾಡಿದ್ವಿ. ಆವಾಗಲೇ ಗೊತ್ತಾಗಿದ್ದು ನಮಗೆ ಇದು ಕೊಲೆ ಅಂತ. ಅವರು ಏನಂದರೆ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರೋದ್ರಿಂದ, ಯಾರು ಒಂದು ಆ ಸಾಯಿಸಿರೋ ಅಂಥ ಮಹಿಳೆ, ಅವರ ಹೆಂಡತಿ ಏನಿದ್ದಾರೆ, ಅವರು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿದ್ರು. ಇಲ್ಲಿ ಹೇಗೆ ಮಾಡಿದ್ರು ಅಂದರೆ, ಹಿಂದೂ ಸಂಪ್ರದಾಯದಲ್ಲಿ ಮಾಡಬಾರ್ದು, ಕ್ರಿಶ್ಚಿಯನ್ನಲ್ಲಿ ಮಾಡಬೇಕು, ಪೆಟ್ಟಿಗೆಯಲ್ಲಿ ಹಾಕಬೇಕು, ಮತ್ತು ಮಾಡಬಾರ್ದು, ಯಾರು ಪೋಸ್ಟ್ ಮಾರ್ಟಮ್ ಏನು ಮಾಡಬಾರ್ದು, ಜಸ್ಟ್ ಅವ್ರನ್ನ ಹಾಗೇ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಬಾಕ್ಸಲ್ಲಿ ಹಾಕಬೇಕು, ಯಾವುದೇ ಥರ ಬೇರೆ ಒಂದು ಇದನ್ನು ನಾವು ಮುಂದುವರ್ಸೋದು ಬೇಡ, ಹೇಗಿದೆ ಹಾಗೆ ಕೊಡಲಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಮತ್ತು ಗ್ರಾಮಸ್ಥರು ಕ್ರಿಶ್ಚಿಯನ್ ನೀವು ಕನ್ವರ್ಟ್ ಆಗಿರೋದು ಬೇರೆ, ಬಟ್ ನಮ್ಮ ಊರಲ್ಲಿ ಹಿಂದೂ ಸಂಪ್ರದಾಯ ಅಂತಲೇ ಮಾಡಬೇಕು ಅಂತ ಒತ್ತಾಯ ಮಾಡಿ ಗಲಾಟೆ ಮಾಡಿದಾಗ, ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಮಾಡಿದಾಗ ಸೈಲೆಂಟ್ ಆಗಿದ್ದಾರೆ. ಅದಾದ್ರೂ ಕೊಲೆಗಾರ ಏನು ಮಾಡಿದ್ದಾನೆ ಸರ್, ಇದೇ ಜಾಗದಲ್ಲಿ ಎಲ್ಲರೂ ಹುಡ್ಕಾಡ್ತಿದ್ದಾರೆ. ಅವನು ಕೊಲೆ ಮಾಡಿ ಮತ್ತೆ ನೈಟ್ ಕೆಲ್ಸಕ್ಕೆ ಹೋಗಿ ಮಾರನೇ ಬೆಳಗ್ಗೆ ಬಂದು ನಮ್ಮ ಜೊತೆ ಎಲ್ಲರ ಜೊತೆ ಹುಡ್ಕಾಡಿದ್ದಾನೆ, ಎಲ್ಲ ಹುಡುಗರ ಜೊತೆನೂ. ಅವನ ಹೆಸರು ಬಂದು ಸೋಮಶೇಖರ್ ಅಂತೇಳಿ. ಅವನು 40 ವರ್ಷ ಅನಿಸುತ್ತೆ. ಅವನು ಹಾಸ್ಟೆಲಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಅವನು ಬಂದು ಇವರ ಸ್ವಂತ ಅಣ್ಣ ತಮ್ಮದಿರೋ ರಿಲೇಷನ್ನೇ, ಅದು ಭಾವನೆ ಆಗಬೇಕು. ಇವನು ಏನು ಕೊಲೆ ಆಗಿದ್ದಾನೆ ಅವರ ಭಾವನೆ. ಅವನು ಕೊಲೆ ಮಾಡಿರೋದು ಬಂದು ಸರ್ ಅವರ ಅಣ್ಣ ತಮ್ಮದಿರೇ. ಈಗ ದೊಡ್ಡಪ್ಪ ಚಿಕ್ಕಪ್ಪರ ಮಗನೇ, ಈ ದೊಡ್ಡಪ್ಪನ ಮಗನೇ ಇವನನ್ನು ಕೊಲೆ ಮಾಡಿರೋದು. ಹೆಂಡ್ತಿ ಅಂದರೆ ಇವನ ಹೆಂಡ್ತಿಗೂ ಮತ್ತು ಪ್ರಿಯಕರ ಏನಿದ್ದಾನೆ ಅವರಿಬ್ಬರು, ಅವಳಿಗೆ ಭಾವ ಆಗಬೇಕು, ಇವನು ಭಾವ ಆಗಬೇಕು. ಸೊ ತುಂಬ ಹತ್ರದ ರಿಲೇಷನ್ನೇ ಇವರು ಕೊಲೆ ಮಾಡಿರೋಂಥದ್ದು. ಇಬ್ರಿಗೂ ಅಕ್ರಮವಾದ ಸಂಬಂಧ. ಅದೇ ಇಲ್ಲಿ ಜನಗಳು ಹೇಳೋ ಪ್ರಕಾರ ಒಂದು 1.5-2 ವರ್ಷದಿಂದ ಸಂಬಂಧ ಇತ್ತು. ಮತ್ತು ಮಧ್ಯದಲ್ಲಿ ಒಂದ್ಸರಿ ಸಿಗಾಕೊಂಡು ಇವನು ಜಗಳ ಮಾಡಿದ್ರು. ಅದಾದ್ಮೇಲೂ ಜಗಳ ಎಲ್ಲ ಆದ್ಮೇಲೂ ಮತ್ತೆ ದೂರ ಆಗಿದ್ರು ಇವರು. ಮತ್ತೆ ಇವರೆಲ್ಲ ದೊಡ್ಡವರೆಲ್ಲ ಸೇರಿ ಪಂಚಾಯತಿ ಮಾಡಿ ಅವ್ರು ಮತ್ತೆ ಒಂದು ಮಾಡಿದರು. ಆದರೆ ಸಹ ಆ ಹುಡುಗಿ ಬದಲಾಗಿರಲಿಲ್ಲ ಅನಿಸುತ್ತೆ. ಬದಲಾಗದೆ ಇವನು ತುಂಬ ಒಳ್ಳೆ ಹುಡುಗ ಸರ್. ಇವನು ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ. ಯಾರಿಗೂ ಒಂದು ದಿನ ಕೆಟ್ಟದಾಗ ಮಾತಾಡ್ದವನಲ್ಲ, ತುಂಬ ಒಳ್ಳೆ ರೀತಿಯಲ್ಲಿ ಇದ್ದವನು. ಆಮೇಲೆ ಯಾವುದೇ ಒಂದು ವ್ಯಕ್ತಿತ್ವದಲ್ಲಾಗಲಿ, ಅವನು ಕುಡಿಯೋದಾಗಲಿ ಇನ್ನೊಂದಾಗಲಿ ಅವನಲ್ಲಿತ್ತು ಮಾತ್ರ, ಹೊರಗಡೆ ಯಾವ ಜನಕ್ಕೂ ಅವನು ತೊಂದರೆ ಮಾಡಿದವನಲ್ಲ. ಆಮೇಲೆ ಹೆಂಡ್ತಿಗೂ ಅಷ್ಟೇ, ಏನು ಕುಡಿದು ಹೊಡೆಯೋನು ಆ ಥರ ಹುಡುಗ ಅಲ್ಲ ಅವನು ಸಿಗಾಕೊಂಡ್ರು ಅವಳಿಗೆ ಯಾವುದೇ ತೊಂದರೆ ಮಾಡಿರಲಿಲ್ಲ. ಸೊ ಇವರು ಪ್ಲ್ಯಾನ್ ಮಾಡಿ ಮತ್ತು ಇನ್ನೊಂದೇನು ಮಾಡಿದ್ದಾರೆ ಅಂದರೆ, ಇವ್ರು ಕೊಲೆ ಮಾಡಬೇಕು ಅಂತಲೇ ಒಂದು 4-5 ತಿಂಗಳ ಮುಂಚೆನೇ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಸತ್ತಿರೋನ ಹೆಸರಿಗೆ. ಇವ್ರು ಕೊಲೆ ಮಾಡಬೇಕು ಅಂತಲೇ ನಮ್ಮ ಆನಂದ್ ಅನ್ನೋ ಸತ್ತಿರೋ ವ್ಯಕ್ತಿ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸಿ, ಸೊ ಇದು ಪ್ಲ್ಯಾಂಡಾಗಿ ಕೊಲೆ ಮಾಡಿರೋಂಥದ್ದು. ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಸರ್? ಇದು ಅದೇ ಅವನು ಹೇಳಿರೋ ಪ್ರಕಾರ, ಪೊಲೀಸವ್ರಿಗೆ ಹೇಳಿರೋ ಪ್ರಕಾರ ಇಲ್ಲಿ ಕರ್ಕೊಂಡು ಬಂದು ಕುಡಿಸಿ ತಳ್ಳಿರೋದು ಅಂತ ಹೇಳಿರೋವಂಥದ್ದು. ನಮಗೂ ಪೂರ್ಣವಾದ ಮಾಹಿತಿ ಗೊತ್ತಿಲ್ಲ ಸರ್, ನೀವು ಪೊಲೀಸವ್ರು ಬಂದರೆ ಗೊತ್ತಾಗುತ್ತೆ. ಸರ್ ಕುಡ್ದು ಬಿದ್ದಿದ್ದಾನೆ ಅನ್ನೋದು ಬಿಂಬಿಸೋದಕ್ಕೆ ಅಂತಲೇ ಇದನ್ನು ಮಾಡಿರೋವಂಥದ್ದು. ಅಂದರೆ ಅದನ್ನು ಅವನಾಗೆ ಬಿದ್ದಿದ್ದಾನೆ ಅಂತ ಹೇಳಿನೇ ಮಾಡಿಸಿರೋದು. ಇಲ್ಲಿ ಬಂದು ಬೈಕ್ನ ನಿಲ್ಲಿಸಿ, ಅದು ಅವ್ನು ಹೇಳಿದ ಪ್ರಕಾರ ಇಲ್ಲಿ ಬೈಕು ಬಂದು ಹೆಂಗೆ ನಿಂತಿತ್ತಂದರೆ, ಅವ್ನು ಹೇಳಿದ್ದಕ್ಕೂ ಮತ್ತು ಬೈಕು ನಿಂತಿದ್ದಕ್ಕೂ ಮ್ಯಾಚ್ ಆಗ್ತಿರ್ಲಿಲ್ಲ. ಯಾವ ವಿಷಯಗಳು ಮ್ಯಾಚ್ ಆಗ್ತಿರಲಿಲ್ಲ, ಎಲ್ಲ ಮಿಸ್ ಮ್ಯಾಚ್ ಆಗ್ತಿತ್ತು. ಆಮೇಲೆ ಇನ್ನೊಂದೇನೆಂದರೆ, ಅನುಮಾನ ಜಾಸ್ತಿ ಬಂದಿದ್ದ ಕಾರಣ ಏನಂದರೆ, ಅವನು ಹಾಕಿದ್ದು ಬಟ್ಟೆ, ಅವ್ನು ಬರಬೇಕಾದ್ರೆ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದ. ಮತ್ತು ಅವನು ಸತ್ತಾಗ ಸಿಕ್ಕಿದ್ದು ಡೆಡ್ ಬಾಡಿ ಬಂದು ಚಡ್ಡಿಯಲ್ಲಿ. ಮತ್ತು ಇನ್ನೊಂದೇನೆಂದರೆ ಸರ್, ಅವನು
ಸತ್ತಾದಮೇಲೆ ಆ ಬಾಡಿ ಸಿಕ್ಕಿ ಒಂದು 2-3 ದಿನ ಆದಮೇಲೆ ಮೊಬೈಲು ಆನ್ ಆಗಿದೆ, ನೀರಲ್ಲಿ ಬಿದ್ದರೂ ಸಹ. ಅದೆಲ್ಲ ಅನುಮಾನ ಆಯಿತು. ಸೊ ಇದು ನಿಜವಾಗ್ಲೂ ಇದು ಕೊಲೆನಾ ಅಥವಾ ಆತ್ಮಹತ್ಯೆನ ಅನ್ನೋದು ಅವಾಗ ಗೊತ್ತಾಗಿ ತೀವ್ರ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ಇದು ಆಗಿದೆ. ಇಬ್ಬರು ಸಿಗಾಕೊಂಡಿದ್ದಾರೆ ಸರ್. ಇನ್ನೂ ತೀವ್ರವಾಗಿ ಏನಾದರೂ ತನಿಖೆ ಆದರೆ ಇನ್ನೂ ಏನಾದರೂ ನಿಮ್ಮ ಕಡೆಯಿಂದ ಮೀಡಿಯಾದವ್ರ ಕಡೆಯಿಂದ ಏನಾದರೂ ಹೆಲ್ಪ್ ಆಗ್ಬೋದು. ಅವ್ನ ಸಾವಿಗೊಂದು ನ್ಯಾಯ ಒದಗಿಸ್ಕೊಡಿ ಸರ್ ಅಷ್ಟೇ. ಈಗ ಆರೋಪಿ ಇವರು ತೀರ್ಕೊಂಡ್ಮೇಲೆ ಏನೂ ಆಗೇ ಇಲ್ಲ ಅನ್ನೋ ಥರ ಅವನೇ ಹುಡ್ಕಕ್ಕೆ ಬಂದಿದ್ದ ಸರ್. ಅವನು ಅದೇ ಸರ್, ಅವನು ಈಗ ಹೇಗಾಗಿದೆ ಅಂದರೆ ಕೊಲೆ ಮಾಡಿ ನೈಟ್ ಕೊಲೆ ಮಾಡಿ ಒಂದು 7:30-8 ಗಂಟೆ ಅಷ್ಟರೊಳಗೆ ಕೊಲೆ ಮಾಡಿದ್ದಾನೆ. 7:30-8 ಗಂಟೆ ಅಷ್ಟರೊಳಗೆ ಕೊಲೆ ಮಾಡಿ ಮತ್ತೆ ಅವನೇನೆ ಕೆಲ್ಸಕ್ಕೆ ಹೋಗಿದ್ದಾನೆ. ಅವನು ಕೊಲೆ ಮಾಡಿ ಕೆಲ್ಸಕ್ಕೆ ಹೋಗಿ ಮತ್ತೆ ಮಾರನೇ ಬೆಳಗ್ಗೆ ಬಂದು ಏನೂ ಗೊತ್ತೇ ಇಲ್ಲ, ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದು ಇಲ್ಲಿ ಎಲ್ಲ ಹುಡ್ಕಾಡಿದ್ದಾನೆ ಅವ್ರ ಜೊತೆನೆ, ನಮ್ಗಳ ಜೊತೆನೆ ಸರ್. ಇದೇ ಸ್ಪಾಟ್ ಸರ್, ಇದೇ ಸ್ಪಾಟಲ್ಲಿ ನಮ್ಗೆ ಹೇಳಿದ್ದಾನೆ ಈ ಕಡೆ ಹುಡ್ಕೋಣ ಅಂತೇಳಿ. ಕೊಲೆ ಮಾಡಿರೋನು ಅವನೇ ಬಂದು ಇಲ್ಲಿ ಹುಡ್ಕಾಡಿದ್ದಾನೆ, ನಮ್ಮ ಜೊತೆನೇ ಹುಡ್ಕಾಡಿದ್ದಾನೆ. ಆಮೇಲೆ ಅಲ್ಲಿ ಪೊಲೀಸವ್ರಿಗೂ ಹೇಳಿದ್ದಾನೆ, ಇಲ್ಲ ಅನುಮಾನ ಬರಬಾರ್ದು ಅಂತೇಳಿ ನಾನು ಹುಡ್ಕಾಡಿದೆ ಅಂತೇಳಿ ಅವನೇ ಹುಡ್ಕಾಡಿದ್ದಾನೆ ಸರ್. ಇವರು ಅಕ್ಕಪಕ್ಕದ ಮನೆಯವರೇ. ಇವರು ಇವ್ರಿಗೆ ಆಲ್ರೆಡಿ ಸಿಗಾಕೊಂಡು ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.